ಅಮಿತ್ ಶಾ ಚಾನೆಲ್ ಗೊತ್ತಿದೆ, ಕಮೆಂಟಲ್ಲಿ ಮಸ್ತಾಗಿರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ಡೇ ವ್ಲಾಗಲ್ಲಿ ನಾನು ಡಿಮಾರ್ಟ್ ಶಾಪಿಂಗ್ ವ್ಲಾಗನ್ನು ಶೇರ್ ಮಾಡಿದ್ದೀನಿ. ಓಕೆನಾ? ಇದು ಬಿಫೋರ್ ಮ್ಯಾರೇಜ್, ಅಂದರೆ ನಾನು ಮ್ಯಾರೇಜ್ ಆಗಿನ ಮುಂಚೆ ನನಗೊಂದು ಅಷ್ಟು ಥಿಂಗ್ಸ್ ಬೇಕು ಅಂತ ನನ್ನ ಮೈಂಡಲ್ಲೇ ನಾನು ಫಸ್ಟೇ ಸೆಟ್ ಮಾಡ್ಕೊಂಬಿಟ್ಟಿದ್ದೆ, ಏನೇನು ಬೇಕು ಅಂತ. ಈವೊಂದು ಲಿಸ್ಟ್ ಸಹ ಹಾಕೊಂಬಿಟ್ಟಿದ್ದೆ. ಅದಕ್ಕೇ ನಾನು ಅಮೆಝಾನಲ್ಲಿ ಅಷ್ಟು ಪಾರ್ಸೆಲ್ಲು ಸಹ ತರಿಸಿದ್ದು. ಪಾರ್ಟ್ 1 ಪಾರ್ಟ್ 2 ನೀವು ಹೋಗಿ ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಚೆಕ್ ಮಾಡಿ. ಓಕೆ, ಅಮೆಝಾನಲ್ಲಿ ಒಂದಷ್ಟು ಥಿಂಗ್ಸ್ ಏನೋ ತರಿಸಿದ್ದೀವಲ್ಲ, ಮಿಕ್ಕಿದು ಡಿಮಾರ್ಟಲ್ಲಿ ತೊಗೊಳೋಣ ಅಂತೇಳಿ ಒಂದ್ಸರಿ ಡಿಮಾರ್ಟ್ಗೂ ಶಾಪಿಂಗ್ ವಿಸಿಟ್ ಮಾಡಿದ್ವಿ. ನಾನು ತುಂಬ ಕಡೆ ಕೇಳಿದೆ, ಡಿಮಾರ್ಟಲ್ಲಿ ಗ್ರಾಸರೀಸು ಮತ್ತು ಎಲ್ಲ ಸೆರಾಮಿಕ್ಸ್ ಐಟಮ್ಸ್ ಎಲ್ಲ ತುಂಬ ಕಡಿಮೆಗೆ ಸಿಗುತ್ತೆ ಅಂತ. ಓಕೆ, ನನಗೂ ಸೆರಾಮಿಕ್ ಐಟಮ್ಸ್ ಬೇಕು ಅಂತ ತರಕ್ಕಂತ ಹೋಗಿದ್ವಿ. ನೋಡಿದ್ವಿ ಒಂದು ಅಷ್ಟು ಪ್ರಾಡಕ್ಟ್ಸ್ನ ಯಾವ್ದ್ಯಾವ್ದೆಲ್ಲ ನನಗೆ ಬೇಕು ಅನ್ನಿಸ್ತೋ ಅದೆಲ್ಲ ತೊಗೊಂಡೆ. ಆ್ಯಕ್ಚುಲಿ ನನಗೆ ಒಂದು ಡಿನ್ನರ್ ಸೆಟ್ ಬೇಕು ಅಂತಲೇ ಹೋಗಿದ್ದು. ಆಮೇಲೆ ಮ್ಯಾಟ್ಸ್ ಆ್ಯಂಡ್ ಸ್ಕ್ರೀನ್ಸ್ ಇಷ್ಟು ಮಾತ್ರ ತೊಗೊಬಂದ್ಬಿಡೋಣ, ಬೇರೆ ಯಾವುದಕ್ಕೂ ಕೈ ಹಾಕೋದು ಬೇಡ, ಬಿಕಾಸ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಹೋಗಿದ್ದು. ಸೆರಾಮಿಕ್ ಐಟಮ್ಸ್ ಬದಲು ನಾನು ಅಲ್ಲಿ ತೊಗೊಂಡಿದ್ದು ಬೌಲ್ಸು ಮತ್ತು ಪ್ಲೇಟ್ಸ್ ತೊಗೊಂಡ್ವಿ. ಸೆರಾಮಿಕ್ ಐಟಮ್ಸ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಏನೋ ಅವತ್ತು ಸೇಲ್ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲನೂ ಏನು ಮಾಡಿದ್ವಿ, ಫೈಬರ್ ಐಟಮ್ಸ್ ಎಲ್ಲ ತೊಗೊಂಡು ಆಡೇ ಗ್ರಾಸರೀಸ್ ಎಲ್ಲ ಏನು ತೊಗೊಂಡಿದ್ದೀರಾ ಅಷ್ಟು ಮಾತ್ರ ತೊಗೊಂಡು ಬಂದ್ಬಿಟ್ವಿ. ನಾನು ತುಂಬ ಕಡೆ ಕೇಳಿದೆ, ಡಿಮಾರ್ಟಲ್ಲಿ ಗ್ರಾಸರೀಸು ಮತ್ತು ಎಲ್ಲ ಸೆರಾಮಿಕ್ಸ್ ಐಟಮ್ಸ್ ಎಲ್ಲ ತುಂಬ ಕಡಿಮೆಗೆ ಸಿಗುತ್ತೆ ಅಂತ. ಓಕೆ, ನನಗೂ ಸೆರಾಮಿಕ್ ಐಟಮ್ಸ್ ಬೇಕು ಅಂತ ತರಕ್ಕಂತ ಹೋಗಿದ್ವಿ. ನೋಡಿದ್ವಿ ಒಂದು ಅಷ್ಟು ಪ್ರಾಡಕ್ಟ್ಸ್ನ ಯಾವ್ದ್ಯಾವ್ದೆಲ್ಲ ನನಗೆ ಬೇಕು ಅನ್ನಿಸ್ತೋ ಅದೆಲ್ಲ ತೊಗೊಂಡೆ. ಆ್ಯಕ್ಚುಲಿ ನನಗೆ ಒಂದು ಡಿನ್ನರ್ ಸೆಟ್ ಬೇಕು ಅಂತಲೇ ಹೋಗಿದ್ದು. ಆಮೇಲೆ ಮ್ಯಾಟ್ಸ್ ಆ್ಯಂಡ್ ಸ್ಕ್ರೀನ್ಸ್ ಇಷ್ಟು ಮಾತ್ರ ತೊಗೊಬಂದ್ಬಿಡೋಣ, ಬೇರೆ ಯಾವುದಕ್ಕೂ ಕೈ ಹಾಕೋದು ಬೇಡ, ಬಿಕಾಸ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಹೋಗಿದ್ದು. ಸೆರಾಮಿಕ್ ಐಟಮ್ಸ್ ಬದಲು ನಾನು ಅಲ್ಲಿ ತೊಗೊಂಡಿದ್ದು ಬೌಲ್ಸು ಮತ್ತು ಪ್ಲೇಟ್ಸ್ ತೊಗೊಂಡ್ವಿ. ಸೆರಾಮಿಕ್ ಐಟಮ್ಸ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಏನೋ ಅವತ್ತು ಸೇಲ್ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲನೂ ಏನು ಮಾಡಿದ್ವಿ, ಫೈಬರ್ ಐಟಮ್ಸ್ ಎಲ್ಲ ತೊಗೊಂಡು ಆಡೇ ಗ್ರಾಸರೀಸ್ ಎಲ್ಲ ಏನು ತೊಗೊಂಡಿದ್ದೀರಾ ಅಷ್ಟು ಮಾತ್ರ ತೊಗೊಂಡು ಬಂದ್ಬಿಟ್ವಿ. ಈ ಡಿಮಾರ್ಟ್ ಶಾಪಿಂಗ್ ಹೋಗೋಕ್ಕಿಂತ ಮುಂಚೆನೇ ನಮ್ಮದು ಆಲ್ರೆಡಿ ಮನೆ ಫಿಕ್ಸ್ ಆಗಿತ್ತು. ಸೊ ಮನೆ ಯಾವುದು ಅಂತ ನನಗೆ ಗೊತ್ತಿತ್ತು. ಸೊ ನನಗೊಂದು ಐಡಿಯಾ ಇತ್ತು, ಕಿಚನ್ ಇಷ್ಟೇ ಇದೆ, ಹಾಲ್ ಇಷ್ಟೇ ಇದೆ, ಬೆಡ್ರೂಮ್ ಇಷ್ಟಿದೆ, ಅದಕ್ಕೆಲ್ಲ ಏನೇನು ಸ್ಟೆಫ್ ಬೇಕು ಅಂತ. ಮ್ಯಾಟ್ಸ್ ಯಾವ ಥರ ಬೇಕು, ಸ್ಕ್ರೀನ್ಸ್ ಯಾವ ಥರ ಬೇಕು, ಮತ್ತು ಕಿಚನ್ಗೆ ಯಾವ್ದು ಎಲ್ಲೆಲ್ಲಿಟ್ರೆ ಅಂತ ನನಗೆ ಆಲ್ರೆಡಿ ಒಂದು ಗ್ರಾಫ್ ಮೈಂಡಲ್ಲಿ ಓಡ್ತಾ ಇತ್ತು. ನಮ್ಮ ಲೈಫ್ನ ಎಲ್ಲನೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಹೇಗಿರುತ್ತೆ ಅಂತ, ಬಟ್ ಸ್ವಲ್ಪ ಥಿಂಗ್ಸ್ನ ಅಂತೂ ನಾವು ಪ್ರೆಡಿಕ್ಟ್ ಮಾಡ್ಬೋದು. ನಂಗೆ ಫಸ್ಟೇ ಗೊತ್ತಿತ್ತು, ನನ್ನ ಮ್ಯಾರೇಜ್ ಆದಮೇಲೆ ನನ್ನ ನ್ಯೂ ಲೈಫ್ನ ನಾನು ಸ್ಟಾರ್ಟ್ ಮಾಡಬೇಕು, ಈ ಒಂದು ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಎಲ್ಲ ಥಿಂಗ್ಸು, ಹಾಲ್, ಕಿಚನ್, ಬೆಡ್ರೂಮ್ ಏನೇನು ಬೇಕೋ ಎಲ್ಲ ಥಿಂಗ್ಸನ್ನು ಮೈಂಡಲ್ಲಿ ಇತ್ತು, ಇದು ಬೇಕು ಅದು ಬೇಕು ಅಂತ. ಅದೇ ಥರನೇ ನಾವು ಪರ್ಚೇಸು ಸಹ ಮಾಡ್ಕೊಂಡೋದ್ವಿ. ಫಸ್ಟು ಮನೆ ಮಾಡಿದ್ವಿ. ಮನೆ ಮಾಡಿದ್ಮೇಲೆ ಏನೇನೆಲ್ಲ ಅಮೆಝಾನ್ ಥಿಂಗ್ಸ್ ಎಲ್ಲ ತಗೊಂಬಂದು ಸ್ಟಫ್ನ ಡಂಪ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಮದುವೆ ಆದಮೇಲೆ ಏನೇನು ದೊಡ್ಡ ಐಟಮ್ಸ್ ಬೇಕೋ ಅದೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂತೇಳಿದ್ರೆ ನಾನು ಮದುವೆ ಆಗಿದ್ದು ನವಂಬರಲ್ಲಿ, ಎಲ್ಲ ಸ್ಟಫ್ಸ್ನೂ ನಾನು ಡಂಪ್ ಮಾಡಿದ್ದು 1 ಮಂತ್ ಬಿಫೋರೇ. ಓಕೆನಾ? ಮ್ಯಾರೇಜ್ ಆದಮೇಲೆ ನನಗೆ ಅಷ್ಟು ಟೈಮ್ ಇರಲ್ಲ, ಯಾಕಂದರೆ ಲೀವ್ಸ್ ಎಲ್ಲ 2 ವೀಕ್ಸ್ ಅಷ್ಟೇ ಇರೋದ್ರಿಂದ ನಾನು ಫಸ್ಟೇ ಏನೇನು ಬೇಕೋ ಯಾವ್ದು ಬೇಡ ಅಂತ ಪ್ರಾಪರಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೇ ಥರನೇ ನಾವು ಪರ್ಚೇಸು ಸಹ ಮಾಡ್ಕೊಂಡೋದ್ವಿ. ಫಸ್ಟು ಮನೆ ಮಾಡಿದ್ವಿ. ಮನೆ ಮಾಡಿದ್ಮೇಲೆ ಏನೇನೆಲ್ಲ ಅಮೆಝಾನ್ ಥಿಂಗ್ಸ್ ಎಲ್ಲ ತಗೊಂಬಂದು ಸ್ಟಫ್ನ ಡಂಪ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಮದುವೆ ಆದಮೇಲೆ ಏನೇನು ದೊಡ್ಡ ಐಟಮ್ಸ್ ಬೇಕೋ ಅದೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂತೇಳಿದ್ರೆ ನಾನು ಮದುವೆ ಆಗಿದ್ದು ನವಂಬರಲ್ಲಿ, ಎಲ್ಲ ಸ್ಟಫ್ಸ್ನೂ ನಾನು ಡಂಪ್ ಮಾಡಿದ್ದು 1 ಮಂತ್ ಬಿಫೋರೇ. ಓಕೆನಾ? ಮ್ಯಾರೇಜ್ ಆದಮೇಲೆ ನನಗೆ ಅಷ್ಟು ಟೈಮ್ ಇರಲ್ಲ, ಯಾಕಂದರೆ ಲೀವ್ಸ್ ಎಲ್ಲ 2 ವೀಕ್ಸ್ ಅಷ್ಟೇ ಇರೋದ್ರಿಂದ ನಾನು ಫಸ್ಟೇ ಏನೇನು ಬೇಕೋ ಯಾವ್ದು ಬೇಡ ಅಂತ ಪ್ರಾಪರಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾವು ಅಂದ್ಕೊಂಡಿದ್ದೊಂದು, ಬಟ್ ಅಲ್ಲೋಗಿ ತೊಗೊಬಂದಿದ್ದು ಇನ್ನೊಂದು. ಸೊ ಯಾವುದ್ಯಾವ್ದೆಲ್ಲ ಮಿಸ್ಸಿಂಗ್ ಪ್ರಾಡಕ್ಟ್ಸ್ದು ಅದೆಲ್ಲ ತೊಗೊಂಬಂದೆ. ಈ ಥರ ಚಾಪಿಂಗ್ ಬೋರ್ಡು ಅಲ್ಲಿ ತುಂಬ ಕಡಿಮೆ ರೇಟಿಗಿತ್ತು, ಸೊ ಅದಕ್ಕೆ ತೊಗೊಂಡೆ. ನಾನು ಆಲ್ರೆಡಿ ಅಮೆಝಾನಲ್ಲಿ ತೊಗೊಂಡಿದ್ದೀನಿ, ಇನ್ನೊಂದು ಇರಲಿ ಅಂತ ತಂದೆ. ಮತ್ತು ಟೀ ಸೋಸೋದು ಅಷ್ಟೇ, ಇದು ಡೂಪ್ಲಿಕೇಟ್ ಆಗೋಯಿತು. ಮನೇಲಿ ಆಲ್ರೆಡಿ ಇತ್ತು, ಬಟ್ ನಾನು ಇಲ್ಲ ಅಂದ್ಕೊಂಡು ಇನ್ನೊಂದು ತೊಗೊಂಡು ಬಂದೆ. ಲಂಚ್ ಬಾಕ್ಸು ಬೇಕೇ ಬೇಕು, ಬಟ್ ಎಲ್ಲ ಸ್ಟೀಲ್ ಬಾಕ್ಸ್ ಇತ್ತು. ಈ ಥರ ಒಂದು ಎಲ್ಲ ಕಂಪಾರ್ಟ್ಮೆಂಟ್ ಇರೋದು ತೊಗೊಂಡು ಬರೋಣ ಅಂತ ತೊಗೊಂಬಂದೆ. ಮತ್ತು ಇದು ಒಂದು ಸ್ವಲ್ಪ ಕ್ಲಾತ್ಸ್ ಚೆನ್ನಾಗಿತ್ತು
ಚೆನ್ನಾಗಿತ್ತು, ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಅದಕ್ಕೆ ಅದೊಂದು ತೊಗೊಂಡ್ವಿ. ಮತ್ತು ಮೇಯ್ನಾಗಿ ಏನು ಗೊತ್ತಾ, ಈ ಸೆರಮಿಕ್ ಕಪ್ಸು ತುಂಬ ಚೆನ್ನಾಗಿತ್ತು ಮತ್ತು ಒಂದು ಅಟ್ರಾಕ್ಟಿವ್ ಆಗಿತ್ತು. ಆ ಸೆರಮಿಕ್ ಸೌಂಡ್ ಕೇಳಿದ್ರೇ ತೊಗೊಳ್ಬೇಕು ಅಂತ ಫೀಲ್ ಆಯಿತು. ಈ ಥರ ದೊಡ್ಡದು ಒಂದೆರಡು ತೊಗೊಂಡ್ವಿ. ಮತ್ತು ನಾನು ಲೂಲು ಮಾಲಲ್ಲಿ ಒಂದು ಸರಿ ಬಾಣಲಿ ನೋಡಿದ್ದೆ, ಅದು ನಾನ್ ಸ್ಟಿಕ್ದು, ತುಂಬ ಚೆನ್ನಾಗಿತ್ತು. 2 ಮೆಂಬರ್ಸ್ಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟೀಲ್ದೊಂದು ಇರಲಿ ಅಂತ ಇದೊಂದು ತೊಗೊಂಡೆ. ಇದು ನನಗೆ ಗೊತ್ತಿಲ್ಲ ರೇಟ್ ಎಷ್ಟು ಅಂತೇಳ್ಬಿಟ್ಟು ಒಂದು ಸರಿ ಚೆಕ್ ಮಾಡಿ ನಿಮಗೇನಾದರೂ ಗೊತ್ತಾಯಿತು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಆಯಿತಾ. ಶಾಪಿಂಗ್ ಎಲ್ಲ ಮುಗೀತು. ಮೇ ಬಿ ನಾವು ಸಮ್ಮರಲ್ಲೇ ಹೋಗಿದ್ದು ಅನಿಸುತ್ತೆ, ತುಂಬಾ ಬಿಸಿಲಿತ್ತು. ಓಕೆ, ಒಂದು ಪಾನಿಪುರಿ ತಿನ್ನೋಣ ಅಂತೇಳ್ಬಿಟ್ಟು ಪಾನಿಪುರಿ ತಿಂದ್ವಿ ಮತ್ತು ಆಚೆ ಬಂದು ಐಸ್ ಕ್ರೀಮು ತಿಂದ್ವಿ. ಆ ಡೇ ಅಲ್ಲಿ ಕಂಪ್ಲೀಟ್ ಆಯಿತು. ಸೊ ಫೈನಲಿ ವಿ ಆರ್ ಎಂಡ್ ಟು ದ ವ್ಲಾಗ್. ನನಗೆ ವ್ಲಾಗ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಓಕೆನಾ, ಹಾಗೆಯೇ ನಾನು ವ್ಲಾಗ್ನ ಮಾಡೋಕ್ಕೆ ಟ್ರೈನು ಸಹ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ಒಂದು ಮೆಮೊರಿಯಾಗಿ ಇರಲಿ ಅಂತ ಚೆಕ್ ಮಾಡಿ. ಮುಗಿಸ್ಕೊಂಡು ಇವಾಗ ನಾವು ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ. ತೋರ್ಸೋದ್ರಲ್ಲಿ ಎತ್ಬಿಟ್ಟೆಲ್ಲ ಮಾರಯ್ಯ. ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ. ಈ ಪಾವನಿ ಚಾಟ್ಸ್ ಯಾರೆಲ್ಲ ಗೊತ್ತಿದೆ ಕಮೆಂಟ್ ಹಾಕಿ. ಮಸ್ತಾಗಿರುತ್ತೆ ಅದನ್ನು. ಇದರಲ್ಲಿ ನನಗೆ, ನಿನಗೇನು ಇಷ್ಟ? ಟಿಕ್ಕಿ ಪುರಿ ಇಷ್ಟ, ನನಗೆ ಮಸಾಲೆ ಪುರಿ ಇಷ್ಟ. ಸೊ ಅದಾದಮೇಲೆ ಇವತ್ತು ವ್ಲಾಗ್ ಏನಂದರೆ ಡಿಮಾರ್ಟಲ್ಲಿ ಶಾಪಿಂಗು ಮತ್ತು ಆಫ್ಟರ್ ಡಿಮಾರ್ಟ್ ಪಾನಿಪುರಿ, ಅದಾದಮೇಲೆ ಟೆಂಪಲ್ ರನ್, ಅದಾದಮೇಲೆ ಕ್ಲೋಸ್, ಡನ್ ವಿತ್ ದ ಡೇ. ನಾನು ಸಪ್ರೇಟಾಗಿ ನಾನು ಏನೇನೆಲ್ಲ ತೊಗೊಂಡೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಶಾಪಿಂಗ್ ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಲ್ವ. ಆ ಡೇ ಮ್ಯಾನಿಫೆಸ್ಟ್ ಮಾಡಿದೆ ನಾನು ವ್ಲಾಗರ್ ಆಗಬೇಕು ಅಂತ. ಸೊ ಫೈನಲಿ ಐ ಆಮ್ ವ್ಲಾಗರ್. ಇದೇ ಥರ ನನಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ಎವ್ರಿ ಡೇ ಶಾರ್ಟ್ಸ್ ಬರ್ತಾ ಇರುತ್ತೆ, ವೀಕ್ಲಿ ಒನ್ಸ್ ಲಾಂಗ್ ವಿಡಿಯೋ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದಂಗೆ ಕಮೆಂಟ್ ಮಾಡಿ.